यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ಶ್ರೀನಿವಾಸನಿಗೆ ನಾಳೆ ತೋಮಾಲೆ ಸೇವೆ, ಮಧುರೈ ಶ್ರೀ ಕೂಡಲ್ ಅಳಹರ್ ಅವರ ಶೇರ್ತಿ ಸೇವೆ, ಶ್ರೀವಿಲ್ಲಿಪುತ್ತೂರಿನ ತಿರುವಣ್ಣಾಮಲೆಯ ಶ್ರೀನಿವಾಸನಿಗೆ ರಾಜಾಲಂಕಾರ. ಈಗ ಸಮಾಚಾರದ ವಿವರಗಳು. ಪರಮಪೂಜ್ಯ ಶ್ರೀ ಶ್ರೀ ಜಿ ಎಲ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಾಳೆ ಸಂಜೆ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದುಷಿ ಸಹನಾ ರಾಮಚಂದ್ರ ಅವರಿಂದ ಗಾಯನ, ವಿದ್ವಾನ್ ವೆಂಕಟೇಶ್ ಜೋಸ್ಯರ್ ಅವರಿಂದ ಪಿಟೀಲು ಹಾಗೂ ವಿದ್ವಾನ್ ಪುತ್ತೂರ್ ಟಿ ನಿಕ್ಷಿತ್ ಅವರಿಂದ ಮೃದಂಗದೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ನಂತರ ಶ್ರೀ ಭೋಗ ಶ್ರೀನಿವಾಸನಿಗೆ ಏಕಾಂತ ಸೇವೆಯಲ್ಲಿ ಶಯನೋತ್ಸವ ನಡೆಯುತ್ತದೆ. ಎಲ್ಲರಿಗೂ ಆದರದ ಸ್ವಾಗತ. ಶ್ರೀವಿಲ್ಲಿಪುತ್ತೂರು ಸಮೀಪದ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ನಿನ್ನೆ ಶ್ರೀನಿವಾಸನಿಗೆ ವಿಶೇಷವಾದ ರಾಜಾಲಂಕಾರ ನಡೆಯಿತು. ಬನ್ನಿ ಈಗ ಆ ದಿವ್ಯ ಸೇವೆಯನ್ನು ಮಾಡೋಣ. ஒழிவில் காலமெல்லாம் உடனாய் மன்னி ஒழிவில் காலமெல்லாம் ஒழிவில் காலமெல்லாம் உடனாய் மன்னி வழுவிலா 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 அடிமை செய்ய வேண்டும், அடிமை செய்ய வேண்டும். ನಾಮಕ್ಕಲ್ನ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಇಂದು ಗುರುವಾರದ ಪ್ರಯುಕ್ತ ಅಭಿಷೇಕ ನಡೆಯಿತು. ನೂರಾರು ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿ ಕೃತಾರ್ಥರಾದರು. ಕಳೆದ 4 ವರ್ಷಗಳಿಂದ ಆನ್ಲೈನ್ನಲ್ಲಿ ಶ್ರೀ ಉ.ವೆ. ಶ್ರೀವಲ್ಲಭನ್ ಸ್ವಾಮಿಯವರು ಮುಮುಕ್ಷುಪಡಿ ಹಾಗೂ ಶ್ರೀವಚನ ಭೂಷಣ ಕಾಲಕ್ಷೇಪವನ್ನು ನಡೆಸುತ್ತಿದ್ದರು. ಅದರ ಶಾತ್ತುಮೊರೆ ಇದೇ 8ರಂದು ಕಾಂಚೀಪುರಂನ ಶ್ರೀ ಅಣ್ಣಾ ಸನ್ನಿಧಿಯಲ್ಲಿ ನಡೆಯಿತು. ಸುಮಾರು 25 ಜನ ಈ ಕಾಲಕ್ಷೇಪ ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದರು. ಶಾತ್ತುಮೊರೆ ಸಂದರ್ಭದಲ್ಲಿ ಶ್ರೀ ಉ.ವೆ. ಗಾದಿ ಸ್ವಾಮಿ ಹಾಗೂ ಶ್ರೀ ಉ.ವೆ. ದೇವರಾಜನ್ ಸ್ವಾಮಿಯವರು ಉಪಸ್ಥಿತರಿದ್ದರು. ಶಾತ್ತುಮೊರೆ ನಂತರ ತದಿಯಾರಾಧನೆಯನ್ನು ಏರ್ಪಡಿಸಲಾಗಿತ್ತು. ಶೈಲೇಶದಯಾ ಪಾತ್ರಂ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ. ಈಗ ಒಂದು ಪುಟ್ಟ ವಿರಾಮ.
ಮಡಪಳ್ಳಿ ಎಂಬ ಪದದ ಅರ್ಥ ದೇವಸ್ಥಾನದ ಅಡುಗೆ ಮನೆ. ಹೆಸರಿಗೆ ತಕ್ಕಂಗೆ ಇಲ್ಲಿ ಮಾಡುವ ಅಡುಗೆಗಳು ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ಅಂಡ್ ಅಡುಗೆ ಮನೆಯಲ್ಲಿ ಭಟ್ರು ಚಪ್ಪಲಿ ಕೂಡ ಹಾಕೋದಿಲ್ಲ. ನಾನು ಇವರ ಊಟಕ್ಕೆ ಹೋಗಿದ್ದೆ. ಸ್ವಾದಿಷ್ಟವಾಗಿ ಪೌಷ್ಟಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇಲ್ಲಿ ಎಲ್ಲ ಅಡುಗೆ ಸಾತ್ವಿಕವಾಗಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಆ್ಯಂಗಾರ್ ಶೈಲಿ ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಇರುತ್ತೋ ಈ ಕೂಡಲೇ ಜಯನಗರದಲ್ಲಿರೋ ಮಡಪಲ್ಲಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಬಿಕಾಸ್ ಆಂಬಿಯನ್ಸ್ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. சபாஜயந்தே மம பௌருஷாணி அப்படின்னு பகவான் கபிலோபாக்கியானத்துல அவன் அம்மா தேவஹூதி கிட்ட அழகா சொல்றான், என் பக்தாள் சேர்ந்தா என்னை பத்தி தான் பேசின்னு இருப்பா. ஐயோ அவன் அப்படி சங்கு வச்சுருக்கானே, அப்படி சக்கரம் வச்சுருக்கானே, அப்படி ஒரு மந்தகாசம் பண்ணினானே, சங்கு பற்றி அச்சோ ஒருவர் அழகியவா, நீலமேனி ஐயோ என் நெஞ்சம் நிறைய இப்படிதான் ஆழ்வார்களுடைய அனுபவம். நாகப்பட்டினம் போனீரா, எப்படி இருந்தது பத்தியில, மன்னார்குடி ராஜகோபாலன் எப்படி சேவை கொடுத்தான் பத்தியில, வடுவூர் ராமன் என்னவா இருந்துட்டு இருந்தான் பத்தியில, அது பகல் 10 ராப்பத்து எப்படி இருந்தது தெரியுமா, சேர்த்தி உற்சவம் ஆஹாஹா ஸ்ரீரங்கத்துல எப்படி இருந்தது தெரியுமா. பெருமாள் உறையூர் நாச்சியாரை பார்த்துட்டு பதுங்கி பதுங்கி வந்தாரு, தாயார் விடமாட்டேன்னு. இப்படின்னெல்லாம் பக்தாளுடைய அனுபவம், இதெல்லாம் அனுபவம். இப்படி 2 பேரும் பகவத் அனுபவம் பண்ணிட்டு இருக்கிறதே 3வது ஒரு ஆழ்வார் வந்துட்டார். அந்த ஆழ்வார் வந்து நாராயண நாராயணார். रामानुज जय हो. भज भाष्यकारं भज योगकारं भज सूरिनाथं भज योगिनाथं भज भाष्यकारं भज योगकारं भज सूरिनाथं भज योगिनाथं. यदुक्ष्मानरेन्द्रं यतीन्द्रं दयाळुं श्रीमते रामानुजाय नमः. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಾಳೆ ಸಂಕ್ರಮಣ ಹಾಗೂ ಏಕಾದಶಿ, ವಿಷ್ಣುಪದ ಪುಣ್ಯಕಾಲ. ಅದರ ಪೂರ್ವಭಾವಿಯಾಗಿ ಇಂದು ಮಧುರೈಯಲ್ಲಿ ಶ್ರೀ ಕೂಡಲ್ ಅಳಹರ್ ಮತ್ತು ಮಧುರವಲ್ಲಿ ತಾಯಾರವರ ಶೇರ್ತಿ ಸೇವೆ ನಡೆಯಿತು. ಅದರ ಒಂದು ದಿವ್ಯ ದರ್ಶನ ನಾವು ಈಗ ಮಾಡೋಣ. இளக்கெரிய கோட்டுக்கால் கட்டில் மேல் மெத்தென்ற பஞ்ச சயனத்தின் மேலேறி குத்து விளக்கெரிய கோட்டுக்கால் கட்டில் மேல் மெத்தென்ற பஞ்ச ಶಯನತಿನ್ ಮೇ. ನಗರದ MES ಕಲಾವೇದಿಯವರು ಹರಿದಾಸ ದೀಪ್ತಿ ಎಂಬ ಶೀರ್ಷಿಕೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದು ಶ್ರೀ ಪುರಂದರದಾಸರ ಹಾಗೂ ಶ್ರೀ ಕನಕದಾಸರ ಕೀರ್ತನೆಗಳ ಆಧಾರಿತ ಕಾರ್ಯಕ್ರಮ. ಇದನ್ನು ಸಂಗೀತ ಕಲಾಚಾರ್ಯ ಡಾಕ್ಟರ್ ವಿದುಷಿ ಶ್ರೀಮತಿ ಮೈಸೂರು ನಾಗಮಣಿ ಶ್ರೀನಾಥ್ ಅವರು ನಿರ್ದೇಶಿಸಲಿದ್ದಾರೆ. ಕರ್ನಾಟಕದ ಹಲವಾರು ಖ್ಯಾತ ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಶುಕ್ರವಾರ ಅಂದರೆ ನಾಳೆ ಸಂಜೆ 6:30ಕ್ಕೆ ನಗರದ MES ಕಾಲೇಜಿನಲ್ಲಿ ನಡೆಯಲಿದೆ. ಎಲ್ಲರಿಗೂ ಸ್ವಾಗತವನ್ನು ಕೋರಲಾಗಿದೆ. ದಾಸನ ಮಾಡಿಕೋಯನ್ನ ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ತೆನ್ತಿರುಪ್ಪೇರೈ ಅರವಿಂದಲೋಚನನ್ ಅವರಿಂದ 3ಆಂ ತಿರುವಂದಾದಿಯ 91ರಿಂದ 100 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಮೂಲ ನಕ್ಷತ್ರ, ಸರ್ವತ್ರ ಏಕಾದಶಿ, ವಿಷ್ಣುಪದ ಪುಣ್ಯಕಾಲ,
ಕುಂಭ ಸಂಕ್ರಮಣ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.